ಆತ್ಮೀಯ ಮಕ್ಕಳೇ, ಇಂದು ನಾನು 10ನೆಯ ತರಗತಿಯ 3ನೇ ಗದ್ಯ ಭಾಗವಾದ ಲಂಡನ್ ನಗರ ಎಂಬ ಪಾಠವನ್ನು ಮಾಡ್ತಾ ಇದ್ದೀನಿ. ಈ ಲಂಡನ್ ನಗರ ಎಂಬುದು ಒಂದು ಪ್ರವಾಸ ಕಥನ. ಈ ಪ್ರವಾಸ ಕಥನವನ್ನು ಬರೆದ ಲೇಖಕರ ಹೆಸರು ವಿ.ಕೃ. ಗೋಕಾಕ್. ಇವರ ಪೂರ್ಣ ಹೆಸರು ವಿನಾಯಕ ಕೃಷ್ಣ ಗೋಕಾಕ್. ಮೊದಲಿಗೆ ನಾವು ಈ ಪ್ರವಾಸ ಕಥನ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಆಧುನಿಕ ಸಾಹಿತ್ಯ ಪ್ರಕಾರಗಳಲ್ಲಿ ಪ್ರವಾಸ ಕಥನವು ಒಂದು. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎನ್ನುವ ಒಂದು ಮಾತಿದೆ. ದೇಶವನ್ನ ಸುತ್ತಿಯಾದ್ರೂ ನಾವು ನಮ್ಮ ಜ್ಞಾನವನ್ನ ಸಂಪಾದನೆ ಮಾಡ್ಕೊಳ್ಬೇಕಂತೆ, ಇಲ್ಲ ಅಂದ್ರೆ ಕೋಶವನ್ನು ಓದಿಯಾದ್ರೂ ನಮ್ಮ ಜ್ಞಾನವನ್ನ ಸಂಪಾದನೆ ಮಾಡ್ಕೊಳ್ಬೇಕಂತೆ. ಈ ರೀತಿಯಲ್ಲಿ ನಮ್ಮ ಹಿರಿಯರು ನಮಗೆ ಹೇಳಿದ್ದಾರೆ. ಇದರಿಂದ ನಾವು ಬಹಳಷ್ಟು ಅನುಭವವನ್ನ ಪಡ್ಕೊಳ್ತೀವಿ. ಹಾಗಾದ್ರೆ ಈ ಪ್ರವಾಸ ಕಥನ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ನಾವು ಪ್ರವಾಸಕ್ಕೆ ಹೋದ ಸಂದರ್ಭದಲ್ಲಿ ಕೇಳಿದಂತಹ, ನೋಡಿದಂತಹ ಅಥವಾ ಸ್ವತಃ ನಾವೇ ಅನುಭವಿಸಿದಂತಹ ಕಥೆಗಳನ್ನ, ಅಂಶಗಳನ್ನ ಸುಂದರವಾದ ದಾಖಲೆಯನ್ನಾಗಿ ಬರೆದು ಇಡುವುದಕ್ಕೆ ಏನಂತ ಕರಿತೀವಿ? ಪ್ರವಾಸ ಕಥನ ಅಂತ ಹೇಳ್ತೀವಿ. ಇಲ್ಲಿ ನಮ್ಮ ಲೇಖಕರಾದ ವಿ.ಕೃ. ಗೋಕಾಕ್ ಅವರು 1936ನೇ ಇಸವಿಯಲ್ಲಿ ಲಂಡನ್ಗೆ ಪ್ರವಾಸ ಹೋಗಿರ್ತಾರೆ. ಅಲ್ಲಿ ಅವರು ಹೋದಾಗ ಅವರು ಏನನ್ನ ನೋಡಿದ್ದಾರೆ ಹಾಗೂ ಅವ್ರಿಗಾದ ಅನುಭವವನ್ನ ಈ ಪಾಠದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹಾಗಾದ್ರೆ ಮಕ್ಕಳೇ, ಈ ಲಂಡನ್ ನಗರ ಪ್ರವಾಸ ಕಥನದ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಲೇಖಕರ ಪರಿಚಯ ಮಾಡ್ಕೊಳ್ಳೋಣ. ಈ ಲೇಖಕರ ಹೆಸರು ವಿ.ಕೃ. ಗೋಕಾಕ್. ಇವರ ಪೂರ್ಣ ಹೆಸರು ವಿನಾಯಕ ಕೃಷ್ಣ ಗೋಕಾಕ್. ಇವರು 1909ನೇ ಇಸವಿಯಲ್ಲಿ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನಲ್ಲಿ ಜನನವನ್ನ ಪಡೀತಾರೆ. ಇವರು ಕನ್ನಡ ಪ್ರಮುಖ ಕವಿಗಳಲ್ಲಿ ಒಬ್ಬರು. ಪೂನಾ, ಧಾರವಾಡದಲ್ಲಿ ಇರತಕ್ಕಂತಹ ಕಾಲೇಜುಗಳಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಕೂಡ ಕೆಲಸವನ್ನ ಮಾಡಿರ್ತಾರೆ. ಹಾಗೂ ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಕುಲಪತಿಗಳಾಗಿ ಸೇವೆಯನ್ನ ಸಲ್ಲಿಸಿರ್ತಾರೆ. ಇವರು ಬರೆದಿರುವ ಕೃತಿಗಳು ಸಮುದ್ರ ಗೀತೆಗಳು, ಉಗಮ, ಸಮರಸವೇ ಜೀವನ ಇತ್ಯಾದಿ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ದೊರಕಿದೆ. ಹಾಗೆ ಕರ್ನಾಟಕ ಕನ್ನಡ ವಿಶ್ವವಿದ್ಯಾಲಯ ಇವರಿಗೆ ಡಾಕ್ಟರೇಟ್ ಪದವಿಯನ್ನು ಕೂಡ ಕೊಟ್ಟಿದೆ. ಹಾಗೂ ಇವರು ಜ್ಞಾನಪೀಠ ಪ್ರಶಸ್ತಿಯನ್ನು ಕೂಡ ಪಡೆದಿರ್ತಾರೆ. ಭಾರತ ಸರ್ಕಾರ ಇವರಿಗೆ ಪದ್ಮಶ್ರೀ ಎಂಬ ಪುರಸ್ಕಾರವನ್ನು ಕೂಡ ನೀಡಲಾಗಿದೆ. ಹಾಗೆಯೇ ಈ ಲಂಡನ್ ನಗರ ಎಂಬ ಪ್ರವಾಸ ಕಥನವನ್ನ ವಿ.ಕೃ. ಗೋಕಾಕ್ ಅವರು ರಚಿಸಿರುವಂತಹ ಸಮುದ್ರದಾಚೆಯಿಂದ ಎಂಬ ಗ್ರಂಥದಿಂದ ಆರಿಸಲಾಗಿದೆ. ಮಕ್ಕಳೇ, 1936ರಲ್ಲಿ ನಮ್ಮ ಲೇಖಕರು ಲಂಡನ್ಗೆ ಹೋದ ಸಂದರ್ಭದಲ್ಲಿ ಆದಂತಹ ಅನುಭವಗಳನ್ನ ಈ ಸಮುದ್ರದಾಚೆಯಿಂದ ಎಂಬ ಗ್ರಂಥದಲ್ಲಿ ಬರೆದು ಇಟ್ಟಿದ್ದಾರೆ. ಲೇಖಕರು ಲಂಡನ್ಗೆ ಹೋದಾಗ ಅಲ್ಲಿ ನೋಡಿದಂತಹ ಆ ಲಂಡನಿನ ಸೌಂದರ್ಯ ಹಾಗೂ ಅಲ್ಲಿನ ಜನರ ಜೀವನ ಮತ್ತು ವೆಸ್ಟ್ ಮಿನಿಸ್ಟರ್ ಅಬೆ ಇದರ ಪರಿಚಯ, ಈ ಇಷ್ಟು ಅಂಶಗಳನ್ನ ಪ್ರಸ್ತುತ ಗದ್ಯ ಭಾಗದಲ್ಲಿ ನಾವು ನೋಡಬಹುದು. ಮೊದಲನೇದಾಗಿ ಲೇಖಕರು ಲಂಡನ್ ನಗರದ ಸೌಂದರ್ಯದ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ನೋಡೋಣ. ಲೇಖಕರು ಹೇಳುವ ಪ್ರಕಾರ ಅದೊಂದು ಸ್ವತಂತ್ರವಾದ ದೇಶ. ಅಲ್ಲಿ ಎಲ್ಲ ರಸ್ತೆಗಳಲ್ಲೂ ಕೂಡ ವ್ಯಾಪಾರ ವಹಿವಾಟಿನಿಂದನೇ ತುಂಬಿರತ್ತಂತೆ. ಹೀಗಿರುವಾಗ ಲಂಡನ್ ನಗರದಲ್ಲಿ ಲೇಖಕರು ಒಂದು ಟ್ರಾಮ್ ಬಸ್ ಅನ್ನ ನೋಡ್ತಾರೆ. ಟ್ರಾಮ್ ಬಸ್ ಅಂದ್ರೆ ಎಲೆಕ್ಟ್ರಿಕ್ ಬಸ್ಗಳು. ಈ ಎಲೆಕ್ಟ್ರಿಕ್ ಬಸ್ಸು ಅಂದ್ರೆ ಈ ಟ್ರಾಮ್ ಬಸ್ಗಳು ಕೂಡ ಅದು ಹೋಗುವ ಜಾಗಕ್ಕೆ ಸರಿಯಾಗಿ ತಲುಪಲಿಕ್ಕೆ ಆಗ್ತಾ ಇರ್ಲಿಲ್ವಂತೆ. ಯಾಕಂದ್ರೆ ಅಲ್ಲಿ ಅಷ್ಟೊಂದು ಟ್ರಾಫಿಕ್ ಇರ್ತಾ ಇತ್ತು ಅಂತ ಲೇಖಕರು ಹೇಳಿದ್ದಾರೆ. ಹಾಗಾಗಿ ಈ ಲಂಡನ್ ನಗರದ ಜನರು ಏನಪ್ಪಾ ಮಾಡಿದ್ರಂದ್ರೆ 50 ಅಡಿ ಆಳದಲ್ಲಿ ಅಂದ್ರೆ ಭೂಗರ್ಭದಲ್ಲಿ ಸುರಂಗ ಮಾರ್ಗವನ್ನ ಮಾಡಿದ್ರಂತೆ. ಅಲ್ಲಿ ನಿರ್ಮಾಣಗಳನ್ನ, ನಿಲ್ದಾಣಗಳನ್ನ ಕೂಡ ನಿರ್ಮಾಣ ಮಾಡಿದ್ರಂತೆ. ಅಲ್ಲಿ ಟ್ರಾಫಿಕ್ನ ತಪ್ಪಿಸಿಕೊಳ್ಳಲು ಈ ಸುರಂಗ ಮಾರ್ಗವನ್ನು ಅವರು ಮಾಡಿದ್ರಂತೆ. ಈ ಸುರಂಗ ಮಾರ್ಗ 50 ಅಡಿ ಆಳದಲ್ಲಿತ್ತು ಮಕ್ಕಳೇ. ನೀವೇ ಯೋಚನೆ ಮಾಡಿ, 50 ಅಡಿ ಆಳದಲ್ಲಿ ಅಂತ ಹೇಳಿದ್ರೆ ಸಂಪೂರ್ಣ ಕತ್ತಲು, ಉಸಿರಾಡಲು ಕೂಡ ಜಾಗ ಇರಲ್ಲ. ಈ ರೀತಿ ಪರಿಸ್ಥಿತಿಯ ಉಂಟಾಗಬಾರ್ದು ಅಂತ ಹೇಳಿ ಅವರು ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಕೂಡ ಮಾಡಿದ್ರಂತೆ.
ಅಲ್ಲಿ ಗಾಡಿಗಳು ಹೇಗೆ ಓಡಾಡ್ತಿದ್ವು ಅಂದ್ರೆ ನಾವು ಕಣ್ಣು ಮುಚ್ಚಿ ಕಣ್ಣು ತೆಗಿಯೋಷ್ಟರಲ್ಲಿ ಗಾಡಿಗಳು ಬಂದ್ ಹೋಗ್ತಾ ಇದ್ವಂತೆ. ಹಾಗೆಯೇ ಮೇಲಿನಿಂದ ಕೆಳಕ್ಕಿಳಿಯಲು ಹಾಗೆ ಕೆಳಗಿಂದ ಮೇಲಕ್ಕೆ ಬರಲು ಅಲ್ಲಿ ಎಸ್ಕಿಲೇಟರ್ಗಳ ಸಹಾಯದಿಂದ ನಾವು ಬರ್ಬೋದಾಗಿತ್ತು. ಈ ಎಸ್ಕಿಲೇಟರ್ಗಳಂದ್ರೇನು? ಇದು ಮೆಟ್ಟಿಲುಗಳು. ಸಾಧಾರಣವಾಗಿ ನಾವು ಬೆಂಗಳೂರಿನಲ್ಲಿ ಮಾಲ್ಗಳಲ್ಲಿ ಇದನ್ನ ನೋಡಿರ್ತೀವಿ. ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಎಸ್ಕಿಲೇಟರ್ ಇರುತ್ತೆ. ನಾವು ಹೋಗಿ ಅದ್ರ ಮೇಲೆ ನಿಂತ್ರೆ ಸಾಕು, ಅದೇ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಅದ್ರ ಮೇಲೆ ನಿಂತ್ರೆ ಅದೇ ನಮ್ಮನ್ನ ಕೆಳಗೆ ಕರ್ಕೊಂಡು ಬರುತ್ತೆ. ಇಂತಹ ಒಂದು ವ್ಯವಸ್ಥೆ ಆ ಲಂಡನ್ ನಗರ ಸುರಂಗ ಮಾರ್ಗದಲ್ಲಿ ಇತ್ತಂತೆ. ಹಾಗೆ ಲೇಖಕರು ಲಂಡನ್ ಪೇಟೆಯನ್ನು ಸುತ್ತುವಾಗ ಊಲವರ್ತ ಎಂಬ ಸ್ಟೇಷನರಿ ಶಾಪ್ ಅನ್ನ ಅವರು ನೋಡ್ತಾರಂತೆ. ಅಲ್ಲಿ ಎಲ್ಲಾ ರೀತಿಯ ಸಾಮಾನುಗಳು ಸಿಗ್ತಾ ಇತ್ತಂತೆ. 1 ಪೆನ್ನಿಯಿಂದ ಹಿಡಿದು, ಅಂದ್ರೆ ಬ್ರಿಟನ್ ಇಂದ ಒಂದು ನಾಣ್ಯ, 1 ಪೆನ್ನಿಯಿಂದ ಹಿಡಿದು 6-7 ಪೆನ್ನಿಯವರೆಗೆ ಅಲ್ಲಿ ವಸ್ತುಗಳು ಸಿಗ್ತಾ ಇದ್ವಂತೆ. ಲೇಖಕರಿಗೆ ಈ ಊಲವರ್ತ ಎಂಬ ಒಂದು ಅಂಗಡಿ ಹೇಗೆ ಕಾಣಿಸ್ತಿತ್ತಪ್ಪ ಅಂತಂದ್ರೆ ಒಂದು ದೊಡ್ಡ ಮಹಾಕಾವ್ಯದ ರೀತಿಯಲ್ಲಿ ಕಾಣಿಸ್ತಾ ಇತ್ತಂತೆ. ಯಾಕಂದ್ರೆ ಮಹಾಕಾವ್ಯದಲ್ಲಿ ಎಷ್ಟೊಂದು ವಿಭಾಗಗಳಿರುತ್ತಲ್ವಾ, ಅದೇ ರೀತಿ ಈ ಸ್ಟೇಷನರಿ ಅಂಗಡಿಯಲ್ಲಿ ಹಲವಾರು ವಿಭಾಗಗಳು ಇತ್ತಂತೆ. ಇಲ್ಲಿ ಇಂತಹ ವಸ್ತು ಸಿಗೋದಿಲ್ಲ ಅಂತ ಹೇಳಕ್ಕೆ ಆಗಲ್ಲ. ಶೂ ಸಿಗ್ತಾ ಇತ್ತು, ಕಾಲು ಚೀಲಗಳು ಸಿಗ್ತಾ ಇತ್ತು, ಎಲೆಕ್ಟ್ರಿಕ್ ಬಲ್ಬ್ಗಳು ಸಿಗ್ತಾ ಇತ್ತು. ಈ ರೀತಿ ಎಲ್ಲಾ ಒಂದು ಸಾಮಾನುಗಳು ಅಲ್ಲಿ ಸಿಗ್ತಾ ಇದ್ವಂತೆ. ಅಡವಿಯಲ್ಲಿ ಸಿಗುವ ಹೂಗಳಿಂದ ಹಿಡಿದು ಯುದ್ಧಕ್ಕೆ ಬೇಕಾದಂತಹ ಒಂದು ವಸ್ತುಗಳವರೆಗೆ ಆ ಅಂಗಡಿಯಲ್ಲಿ ಸಿಗ್ತಾ ಇತ್ತಂತೆ. ಇದನ್ನು ನೋಡಿದ ಲೇಖಕರು ಹೇಳ್ತಾರೆ, ಇದೊಂದು ಮಹಾಕೋಶದ ತರ ನನ್ನ ಕಣ್ಣಿಗೆ ಕಾಣಿಸ್ತು ಅಂತ. ಎಲ್ಲದಕ್ಕಿಂತ ಹೆಚ್ಚಾಗಿ ಲೇಖಕರಿಗೆ ಆಕರ್ಷಣೆ ಹುಟ್ಟಿಸಿದ್ದು ಸ್ಟ್ಯಾಂಡ್ ದಲ್ಲಿಯ ಸ್ಯಾವೋಯ್ ಸಿಂಪಿಗಳು. ಇವರು ಅಲ್ಲಿ ಪ್ರಸಿದ್ಧಿಯನ್ನ ಪಡೆದಿರ್ತಾರಂತೆ. ಯಾರಪ್ಪ ಇದು ಸ್ಯಾವೋಯ್ ಅಂತ ಹೇಳಿದ್ರೆ ಅಲ್ಲಿನ ದರ್ಜಿಗಳು. ಆ ಕಾಲದಲ್ಲಿ ಅಂದ್ರೆ 1936ನೇ ಇಸವಿಯಲ್ಲಿ ಸಾಧಾರಣವಾದ ಒಂದು ಸೂಟನ್ನು ಹೊಲಿಸ್ಬೇಕಂತ ಹೇಳಿದ್ರೆ 100 ರೂಪಾಯಿ ತಗೊಳ್ಕೊಳ್ತಿದ್ರಂತೆ ಅವರು. ಅಂದ್ರೆ ನೋಡಿ, ಯೋಚನೆ ಮಾಡಿ ಮಕ್ಕಳ, ಅವರು ಎಷ್ಟು ಸ್ಟ್ಯಾಂಡರ್ಡ್ ಆಗಿ ಇದ್ರು ಅಂತ ಹೇಳಿ. ಅವರು ಹಲವಾರು ಬ್ರಾಂಚ್ಗಳನ್ನ ಹೊಂದಿರ್ತಿದ್ರಂತೆ. ಅವರು ನಿರ್ಮಾಣ ಮಾಡಿಕೊಂಡಿರತಕ್ಕಂತಹ ಬ್ರಾಂಚ್ಗಳ ಹೆಸರು 50 ಶಿಲ್ಲಿಂಗ್ ಟೈಲರ್ಸ್ ಅಂತ ಹೇಳಿ. ಮಕ್ಕಳೇ, ಇದಾದ ನಂತರ ಲೇಖಕರಿಗೆ ಅಲ್ಲಿ ಕಂಡಂತ ಒಂದು ಅಚ್ಚರಿ ವಿಷಯ ಏನಪ್ಪಾ ಅಂತಂದ್ರೆ ಅಲ್ಲಿ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳು ಬಹಳ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಿದ್ರಂತೆ. ಇದನ್ನು ನೋಡಿದ ನಮ್ಮ ಲೇಖಕರಿಗೆ ಒಂದು ಆಶ್ಚರ್ಯ ಉಂಟಾಗತ್ತೆ. ಯಾಕಂದ್ರೆ ನಮ್ಮ ಬೆಂಗಳೂರು ಭಾಷೆಯಲ್ಲಿ ಹೇಳೋದಾದ್ರೆ ನಮ್ಮ ಇಲ್ಲಿ ಕೆಲಸಗಾರರಿಗೆ ನಾವು ಹೇಳ್ತೀವಿ ಮಾಣಿಗಳಂತ ಹೇಳಿ. ಕೆಲಸಕ್ಕೆ ಮಾಣಿಗಳಿಗಿಂತ ಹೆಚ್ಚಾಗಿ ಅಲ್ಲಿ ಅಮ್ಮಣಿಗಳೇ ಜಾಸ್ತಿ ಇದ್ರು ಅಂತ ಲೇಖಕರು ಹೇಳಿದ್ದಾರೆ. ಲೇಖಕರು ದೊಡ್ಡ ದೊಡ್ಡ ಕ್ಷೇತ್ರದಲ್ಲಿ ಅಂದ್ರೆ ದೊಡ್ಡ ದೊಡ್ಡ ಕಚೇರಿಗಳಲ್ಲಿ ಹೆಣ್ಣು ಮಕ್ಕಳು ಕೆಲಸ ಮಾಡೋದನ್ನ ನೋಡಿರ್ತಾರೆ. ಟೈಪಿಸ್ಟ್ಗಳು ಅಂದ್ರೆ ಬೆರಳಚ್ಚುಗಾರರು, ಕಾರಕೂನ ಅಂದ್ರೆ ಆಫೀಸ್ ಕ್ಲರ್ಕ್ಗಳು, ಹಾಗೆ ಸಿನಿಮಾ ರಂಗದಲ್ಲಿ ತಮಗೆ ಗ್ರಹವನ್ನ ತೋರಿಸುವ ವ್ಯಕ್ತಿಗಳು ಕೂಡ ಹೆಣ್ಣು ಮಕ್ಕಳೇ ಆಗಿರ್ತಾರೆ. ಪ್ರಾಯಶಃ ಲೇಖಕರು ಅನ್ಕೊಳ್ತಾರೆ, ಇಂಗ್ಲೆಂಡಿನಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಹೆಣ್ಣು ಮಕ್ಕಳೇ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರು ಎಷ್ಟು ಹೆಣ್ಣು ಮಕ್ಕಳಿಗೆ ಪ್ರಾಮುಖ್ಯತೆಯನ್ನ ಕೊಡ್ತಾರೆ ಎಂಬುದು ಇಂಗ್ಲೆಂಡಿನ ಒಂದು ಧ್ಯೇಯವಾಗಿತ್ತು ಅಂತ ಅನಿಸುತ್ತೆ. ಹಾಗೇನೆ ಲಂಡನ್ ನಗರದಲ್ಲಿ ಲೇಖಕರು ತಮ್ಮ ಪಯಣವನ್ನ ಮುಂದುವರಿಸ್ತಾರೆ. ನಂತರ ಲೇಖಕರು ಭೇಟಿ ಕೊಡುವ ಸ್ಥಳ ಇಂಡಿಯಾ ಆಫೀಸ್. ಇದು ಒಂದು ವಾಚನಾಲಯ. ವಾಚನಾಲಯ ಅಂತ ಹೇಳಿದ್ರೆ ಅಲ್ಲಿ ಎಲ್ಲಾ ರೀತಿಯ ಪುಸ್ತಕಗಳು ನಮಗೆ ಓದ್ಲಿಕ್ಕೆ ಸಿಗತ್ತೆ. ಹೀಗಿರುವಾಗ ಲೇಖಕರು ಹೇಳ್ತಾರೆ, ಕರ್ನಾಟಕದ ಬಗ್ಗೆ ಇನ್ನಷ್ಟು ಹೊಸ ವಿಷಯಗಳನ್ನ ತಿಳಿದುಕೊಳ್ಳುವಂತ ಪುಸ್ತಕಗಳು ಅಲ್ಲಿ ಇತ್ತು, ಅಲ್ಲಿ ನಾವು ನೋಡಬಹುದಾಗಿತ್ತು ಅಂತ ಹೇಳಿ. ಹಾಗೆಯೇ ಅಲ್ಲಿ ಹಿಂದೂಸ್ತಾನ ಲಲಿತ ಕಲೆಗಳ ಬಗ್ಗೆ ಹಲವಾರು ಮಾದರಿ ಪುಸ್ತಕಗಳು ಇತ್ತಂತೆ ಮತ್ತು ಹಿಂದೂಸ್ತಾನ ಇಂಗ್ಲಿಷ್ ವರ್ತಮಾನ ಪತ್ರಿಕೆಗಳು ಕೂಡ ಅಲ್ಲಿ ವಾಚನಾಲಯದಲ್ಲಿ ಇದ್ವಂತೆ. ಈ ವಾಚನಾಲಯ ಎಲ್ಲಿತ್ತು ಅಂತ ಹೇಳಿದ್ರೆ ಚೇರಿಂಗ್ ಕ್ರಾಸ್ ಎಂಬ ಓಣಿಯಲ್ಲಿ ಇತ್ತು. ಈ ಚೇರಿಂಗ್ ಕ್ರಾಸ್ ಎಂಬ ಓಣಿ ಆಂಗ್ಲರ ಸಾಮ್ರಾಜ್ಯವಾಗಿತ್ತು. ಈ ಇಂಡಿಯಾ ಆಫೀಸ್ ಹತ್ರ ಹಲವಾರು ಕಚೇರಿಗಳು, ದೊಡ್ಡ ದೊಡ್ಡ ಕಂಪನಿಗಳು ಹಾಗೂ ಆಫ್ರಿಕನ್ ಆಫೀಸ್ ಇವೆಲ್ಲವೂ ಕೂಡ ಇತ್ತಂತೆ. ಆ ಒಂದು ಓಣಿಯನ್ನ ಅಂದ್ರೆ ಆ ಒಂದು ಏರಿಯಾವನ್ನ ನೋಡ್ಲಿಕ್ಕೆ ಬಹಳ ಸುಂದರವಾಗಿತ್ತಂತೆ. ಮುಂದೆ ಲೇಖಕರು ಅಲ್ಲಿನ ರಸ್ತೆ ಬಗ್ಗೆ ಹೇಳ್ತಾರೆ.
ಈ ನಾಲ್ಕು ಬದಿಯ ರಸ್ತೆಗಳು ಸಂಧಿಸುವಲ್ಲಿ, ಅಂದ್ರೆ ನಾಲ್ಕು ಕಡೆಯಿಂದ ರೋಡ್ ಇರುತ್ತೆ, ಮಧ್ಯದಲ್ಲಿ ಅದು ಸಂಧಿಸುವಲ್ಲಿ ನಾವೇನಂತ ಕರಿತೀವಿ, ಸರ್ಕಲ್ ಅಂತ ಇಲ್ಲಿ ಹೇಳ್ತೀವಿ. ಹಾಗೇನೆ ಅಲ್ಲಿ ಅದನ್ನ ಟ್ರಾಫಲ್ಗರ್ ಸ್ಕ್ವೇರ್ ಅಂತ ಕರಿತಾ ಇದ್ರಂತೆ. ಈ ಟ್ರಾಫಲ್ಗರ್ ಸ್ಕ್ವೇರ್ ಎಂಬ ಜಾಗದಲ್ಲಿ ನೆಲ್ಸನ್ನ ಒಂದು ಮೂರ್ತಿ ಇತ್ತಂತೆ. ನೆಲ್ಸನ್ ಮಂಡೇಲಾ ಒಬ್ಬ ರಾಜಕೀಯ ಗುರುಗಳಾಗಿದ್ರು. ಇವರ ಪ್ರತಿಮೆಯ ಕೆಳಗೆ ಕಲ್ಲಿನಿಂದ ಅವರ ಸಾಧನೆಗಳನ್ನ ಕೆತ್ತಲಾಗಿತ್ತಂತೆ. ಹಾಗೆ ಸ್ವಲ್ಪ ಮುಂದಕ್ಕೆ ಹೋದ್ರೆ ವೆಲ್ಟಿಂಗನ್ನ ಶಿಲಾ ಪ್ರತಿಮೆಯೊಂದು ಅಲ್ಲಿ ಇತ್ತಂತೆ. ಇವ್ರು ಯಾರು ಅಂದ್ರೆ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಆಗಿದ್ರಂತೆ, ಹಾಗೇನೆ ಮಿಲಿಟರಿ ಕಮಾಂಡ್ ಕೂಡ ಆಗಿದ್ರಂತೆ. ಹಾಗೇನೆ ಆ ರಸ್ತೆಯಲ್ಲಿ ಮುಂದೆ ನಡ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ಹಲವಾರು ಶಿಲಾ ಪ್ರತಿಮೆಗಳು ಇದ್ವಂತೆ. ಅದು ದೊಡ್ಡ ದೊಡ್ಡ ವ್ಯಕ್ತಿಗಳು ಹಾಗೂ ರಾಜಕಾರಣಿಗಳದ ಆಗಿತ್ತಂತೆ. ಅದನ್ನು ನೋಡಿ ನಮ್ಮ ಲೇಖಕರಿಗೆ ಅನಿಸ್ತಂತೆ, ಇದು ನಮ್ಮ ರಾಷ್ಟ್ರವನ್ನ ಕಾಪಾಡಿಕೊಳ್ಳಿ, ಇದು ನಮ್ಮ ರಾಷ್ಟ್ರ ಅಂತ ಹೇಳಿ ಎಚ್ಚರ ನೀಡಕ್ಕೆ ಯಾರೋ ನಿಂತಿದ್ದಾರೆ ಅನ್ನೋ ರೀತಿಯಲ್ಲಿ ಆ ಶಿಲಾ ಪ್ರತಿಮೆಗಳು ಇತ್ತಂತೆ. ಈ ರೀತಿ ಒಂದು ಅನಿಸಿಕೆಯನ್ನ ವ್ಯಕ್ತಪಡಿಸ್ಕೊಳ್ತಾರೆ ನಮ್ಮ ಲೇಖಕರು. ಅಲ್ಲಿರುವ ರಸ್ತೆಗಳಲ್ಲಿ ಬಹಳಷ್ಟು ಜನರು ಓಡಾಡ್ತಿದ್ರಂತೆ. ಅಂದ್ರೆ ಅವರು ಅಷ್ಟು ಅವಸರವಾಗಿ ಓಡಾಡ್ತಿದ್ರಂತೆ. ಟೈಮ್ 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 ಇಸ್ ಮನಿ, ಹೊತ್ತು ಹೊತ್ತೇ ಹಣ. ಈ ರೀತಿಯಲ್ಲಿ ಅಲ್ಲಿ ಅವಸರವಾಗಿ ದುಡ್ಡಿಗಾಗಿ ಅವರು ಕೆಲಸ ಮಾಡ್ತಾ ಇದ್ರು. ವಿದೇಶಕ್ಕೆ ಹೋದವರು ದುಡ್ಡನ್ನ ಸಂಪಾದನೆ ಮಾಡ್ತಾ ಇದ್ರು ಅಂತ ಹೇಳ್ತಾರೆ ನಮ್ಮ ಲೇಖಕರು. ಲೇಖಕರು ಅಲ್ಲಿ ನೋಡಿದಂತಹ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಅಲ್ಲಿರುವ ಹೆಣ್ಣು ಮಕ್ಕಳೆಲ್ಲರೂ ಟೊಪ್ಪಿಗಳನ್ನ ಧರಿಸ್ತಾ ಇದ್ರಂತೆ. ಆ ಟೊಪ್ಪಿಗಳು ಹೇಗಿತ್ತಪ್ಪ ಅಂತ ಹೇಳಿದ್ರೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿ, ಅಂದ್ರೆ ಅಷ್ಟು ವಿಭಿನ್ನವಾಗಿ ಇತ್ತಂತೆ. ಹೇಗೆ ನಾವು ಮನುಷ್ಯರು ಒಬ್ಬರಂತೆ ಇನ್ನೊಬ್ರು ಇರೋದಿಲ್ವೋ ಅದೇ ರೀತಿ ಆ ಟೊಪ್ಪಿಗಳು ಕೂಡ ಒಂದರಂತೆ ಇನ್ನೊಂದು ಇರ್ತಾ ಇರ್ಲಿಲ್ವಂತೆ. ಅಷ್ಟು ಟೊಪ್ಪಿಗಳು ಅಲ್ಲಿ ಇವರ ಕಣ್ಣಿಗೆ ಕಾಣಿಸ್ತಂತೆ. ಈ ರೀತಿ ಲೇಖಕರು ನಮ್ಮ ಮುಂದೆ ಹೇಳಿದ್ದಾರೆ. ನಂತರ ನಮ್ಮ ಲೇಖಕರು ಹೋಗಿದ್ದು ವೆಸ್ಟ್ ಮಿನಿಸ್ಟರ್ ಅಬೆ ಎಂಬ ಪ್ರಾರ್ಥನಾ ಮಂದಿರಕ್ಕೆ. ಕನಿಷ್ಠ ಇದು 1000 ವರ್ಷಗಳ ಹಿಂದೆದ್ದು. ಅಲ್ಲಿ ಇಲ್ಲಿ ಸ್ವಲ್ಪ ಹಾಳಾಗಿತ್ತು ಅನ್ನೋದು ಬಿಟ್ರೆ ಆ ಒಂದು ಪ್ರಾರ್ಥನಾ ಮಂದಿರ ಬಹಳ ಸುಂದರವಾಗಿ ಇತ್ತಂತೆ. ಈ ಒಂದು ಪ್ರಾರ್ಥನಾ ಮಂದಿರದಲ್ಲಿ ನಾವು ಹಲವಾರು ಸಾರ್ವಭೌಮರು ಹಾಗೂ ಕವಿಪುಂಗದವರನ್ನ ನೋಡ್ಬೋದಾಗಿತ್ತು. ಅಂದ್ರೆ ಮಕ್ಕಳೇ, ಈ ಪ್ರಾರ್ಥನಾ ಮಂದಿರನ್ನ ಕಟ್ಟಿಸಿದ್ದು ಸತ್ತವರಿಗೋಸ್ಕರ, ಇಲ್ಲಿ ಸತ್ತವರ ಮಹಾನ್ ವ್ಯಕ್ತಿಗಳಿಗೋಸ್ಕರ ಈ ಪ್ರಾರ್ಥನಾ ಮಂದಿರವನ್ನ ಕಟ್ಟಿಸಿರ್ತಾರೆ. ಆ ಸ್ಮಾರಕದಲ್ಲಿರುವಂತಹ ಗೋರಿಗಳು ಹೇಗೆ ಕಾಣಿಸ್ತಿತ್ತಪ್ಪ ಅಂತ ಹೇಳಿದ್ರೆ, ಮೋರ್ಟಾಲಿಟಿ ಬಿಹೋಲ್ಡ್ ಅಂಡ್